ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಮಗೆ ಈಗಾಗಲೇ ತಿಳಿದಿರುವಂತೆ ಸರ್ಕಾರದಲ್ಲಿ ನೇಮಕಾತಿ ವಿಚಾರದಲ್ಲಿ ತುಂಬ ಡಿಲೇ ಮಾಡಲಾಗ್ತಿದೆ. ಅದರಲ್ಲೂ ವಿಶೇಷವಾಗಿ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಂತೂ ಹೇಳ್ತೀರ್ದು. ಏಕೆಂದರೆ ಶಿಕ್ಷಕರಿಲ್ಲದೆ ಕ್ವಾಲಿಟಿ ಎಜುಕೇಷನ್ ಎಲ್ಲಿಂದ ಸಿಗೋಕ್ಕೆ ಸಾಧ್ಯ ಅಲ್ವಾ? ಗುಣಮಟ್ಟದ ಶಿಕ್ಷಣ ಅಂತೇಳಿ ಹೇಳ್ತಾರೆ. ಬಟ್ ಗುಣಮಟ್ಟದ ಶಿಕ್ಷಣ ಬೇಕು ಅಂದರೆ ಅದಕ್ಕೆ ಸರಿಯಾದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಬದಲಾವಣೆಗಳಾಗಬೇಕು. ಅದರಲ್ಲೂ ವಿಶೇಷವಾಗಿ ಆಯಾ ವಿಷಯಕ್ಕೆ ವಿಷಯ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕಾಗುತ್ತೆ. ಅಂತಹ 108 ಸಮಸ್ಯೆಗಳು ಶಿಕ್ಷಣ ಇಲಾಖೆ ಒಳಗಡೆ ಇದ್ದು ಗುಣಮಟ್ಟದ ಶಿಕ್ಷಣ ಅನ್ನೋದೇ ಮರೀಚಿಕೆ ಆಗಿಬಿಟ್ಟಿದೆ. ಹಾಗಾಗಿ ಏನು ಮಾಡ್ತಾಯಿದ್ದಾರೆ, ಅತಿಥಿ ಶಿಕ್ಷಕರನ್ನೇ ನಂಬಿಕೊಂಡು ಶಾಲೆಯನ್ನು ನಡೆಸುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ವಿಶೇಷವಾಗಿ ಆಯಾ ವಿಷಯಗಳಿಗೆ ಯಾವುದೇ ರೀತಿ ಶಿಕ್ಷಕರಿಲ್ಲದೆ ಅತಿಥಿ ಶಿಕ್ಷಕರನ್ನೇ ನಂಬಿಕೊಂಡು ಏನು ಮಾಡ್ತಾಯಿದ್ದಾರೆ, ಶಾಲೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದರಲ್ಲೂ ಸುಮಾರು ಶಿಕ್ಷಣ ವ್ಯವಸ್ಥೆ ಒಳಗಡೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 60,000ಕ್ಕೂ ಹೆಚ್ಚು ಶಿಕ್ಷಕರ ಅವಶ್ಯಕತೆ ಇದ್ರೂ ಕೂಡ ಪ್ರಸ್ತುತ 51,000 ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಮುಖಾಂತರ ಏನು ಮಾಡ್ತಾಯಿದ್ದಾರೆ, ಶಿಕ್ಷಣವನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಈ ಒಂದು 2026-27ನೇ ಸಾಲಿಗೆ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಬಟ್ ಈ ಒಂದು ವ್ಯವಸ್ಥೆ ಏನಾಗಬೇಕು, ಒಂದಷ್ಟು ಬದಲಾವಣೆಗಳಾಗಬೇಕು. ಆಗ ಮಾತ್ರ ಏನಾಗುತ್ತೆ, ಕ್ವಾಲಿಟಿ ಎಜುಕೇಷನ್ ಸಿಗಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ಬೋದು. ಹಾಗಾಗಿ ಅತಿಥಿ ಶಿಕ್ಷಕರನ್ನು ನಂಬಿಕೊಂಡು ಏನು ಮಾಡಬೇಕಾಗಿದೆ, ಈ ಒಂದು ಶಾಲೆಗಳನ್ನು ನಡೆಸುವಂಥ ಒಂದು ಪರಿಸ್ಥಿತಿ ಕಾಯಂ ಶಿಕ್ಷಕರಿಲ್ಲದಂಥ ಒಂದು ಶಾಲೆಗಳಲ್ಲಿ ಆಗ್ತಾ ಇರುವಂಥದ್ದನ್ನು ನಾವು ಇಂದಿನ ಒಂದು ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದರೆ ನಮಗೆ ತಿಳಿದಿರ್ತಕ್ಕಂತಹ ಮೂಲಗಳ ಪ್ರಕಾರ ಅಂದರೆ ನಮಗೆ ಒಂದು ಪ್ರೆಸೆಂಟ್ ಇನ್ಫಾರ್ಮೇಷನ್ ಪ್ರಕಾರ CM ಸಿದ್ದರಾಮಯ್ಯನವರು 15,000 ಏನು ಶಿಕ್ಷಕರ ನೇಮಕಾತಿಗೆ FTಗೆ ಕಳಿಸಿದಾರಲ್ಲ, ಆರ್ಥಿಕ ಇಲಾಖೆಗೆ ಅನುಮೋದನೆಗಾಗಿ ಕಳಿಸಿರೋವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ಅದರಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಕುರಿತಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಆಗುವ ಒಂದು ಸಂಭವ ಇರೋದರಿಂದ ನಾವು ಹೆಚ್ಚಿನ ಗಮನವನ್ನು PSTR ಓದೋದು, HSTR ಓದೋದು ಅಥವಾ GPSTR ಓದೋದು, ಕ್ರೈಸ್ ಓದೋದು ಅನ್ನೋದಕ್ಕಿಂತ ಕನ್ಫ್ಯೂಷನ್ ಆಗೋದ್ರಲ್ಲಿ ಏನೂ ಉಪಯೋಗ ಇಲ್ಲ. ನಾವು ಇಲ್ಲಿವರೆಗೂ ಯಾವ ಒಂದು ನೇಮಕಾತಿಗೋಸ್ಕರ ಇಲ್ಲಿವರೆಗೂ ಏನು ಎಫರ್ಟ್ ಹಾಕಿರ್ತೀವಿ ಆ ಒಂದು ಸಬ್ಜೆಕ್ಟ್ ವೈಸು, ಟಾಪಿಕ್ ವೈಸು ಸಿಲೆಬಸ್ ಇಟ್ಕೊಂಡು ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಯಾರೆಲ್ಲ BEd ಪ್ಲಸ್ ಡಿಗ್ರಿ ಪ್ಲಸ್ BEd ಆಗಿದೆ ಅವ್ರೇನು ಮಾಡಿರಿ ಅಂತಂದರೆ, ನೀವು ಆದಷ್ಟು HSTRಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಓದೋದಕ್ಕೆ ಆರಂಭ ಮಾಡಿರಿ. ಅದರ ಜೊತೆಯಲ್ಲಿ PSTR ಮತ್ತು GPSTR ಆಗುತ್ತೆ. ಸಂಖ್ಯೆಯಲ್ಲಿ ಕಡಿಮೆ ಆದ್ರೂ ಕೂಡ ನೇಮಕಾತಿಗಳಂತ ಆಗುತ್ತೆ. ನೀವೇನು ಮಾಡಬೇಕು, ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇಟ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಪಡೆಯುವ ಒಂದು ಸಲುವಾಗಿ ಏನು ಮಾಡಬೇಕು, ಮುನ್ನುಗ್ಗಬೇಕಾಗುತ್ತೆ. ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಓದ್ಕೋಬೇಕಾಗತ್ತೆ. ಯಾವುದಾದ್ರೂ ಯಾವ ಇಲಾಖೆಯಲ್ಲಾದರೂ ಎಷ್ಟಾದರೂ ಕಾಲ್ಫರ್ ಆಗಲಿ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಪಡೆಯುವ ಒಂದೇ ಒಂದು ಉದ್ದೇಶದಿಂದ ನಾವು ಸ್ಟಡಿ ಮಾಡಿದ್ದೆ ಆದರೆ ಏನಾಗುತ್ತೆ, ಅತಿ ಹೆಚ್ಚಿನ ಗೊಂದಲಗಳಿಗೆ ತೆರೆ ಬೀಳುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಬಟ್ ಯಾವುದಕ್ಕೂ ಕೂಡ ಏನು ಮಾಡಬೇಕು, ಸ್ಪರ್ಧಾರ್ಥಿಗಳು ತಲೆ ಕೆಡಿಸ್ಕೊಳ್ಬಾರ್ದು. PSTR ಅಷ್ಟು ಕಾಲಾಗುತ್ತೆ, GPSTR ಇಷ್ಟು ಕಾಲಾಗುತ್ತೆ, HSTR ಆಗುತ್ತೆ. ಈ ರೀತಿ ಹಲವಾರು ಗೊಂದಲಗಳನ್ನು ಮಾಡಿಕೊಳ್ಳದೆ ನಾವು ನಮ್ಮದೇ ಆದಂಥ ಒಂದು ಡಿಟರ್ಮಿನೇಷನಿಂದ ಏನು ಮಾಡಬೇಕು, ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಏಕೆಂದರೆ ಕಾಲ್ಫರ್ ಮಾಡಿದರು ಅಂದರೆ ಕೇವಲ 2.5 3 ತಿಂಗಳೊಳಗಡೆ CET ನಡೆಯುವಂಥ ಒಂದು ಸಂಭವ ಇರುತ್ತೆ. ಸೊ ಫ್ರೆಂಡ್ಸ್, ಹೀಗಾಗಿ ಪ್ರಸ್ತುತ ನೇಮಕಾತಿ ಸಂಬಂಧ ಸರ್ಕಾರದಲ್ಲಿಯೇ ಅನೇಕ ಗೊಂದಲಮಯ ವಾತಾವರಣ ಇರೋದ್ರಿಂದ ನಾವು HSTR ಆಗುತ್ತೆ, GPSTR ಆಗುತ್ತೆ ಅಥವಾ PSTR ಆಗುತ್ತೆ, PUನೇ ಆಗುತ್ತೆ ಅಂಥೇಳಿ ಯಾವುದನ್ನು ಕ್ಲಿಯರ್ ಕಟ್ಟಾಗಿ ಹೇಳೋಕ್ಕಾಗಲ್ಲ. ಒಂದಷ್ಟು ಬಲ್ಲ ಮೂಲಗಳಿಂದ ತಿಳಿದಂಥ ಒಂದು ವಿಚಾರಗಳನ್ನು ಹಂಚ್ಕೊಳ್ಬೋದು ಅಲ್ವಾ? ಹಾಗಾಗಿ ನಾವು ಇನ್ನೂ ಕೆಲವೊಂದಿಷ್ಟು ಗೊಂದಲಗಳಿದೆ. HKಗೆ ಎಷ್ಟು ಪೋಸ್ಟ್ ಕಾಲ್ಫರ್ ಆಗುತ್ತೆ ಅಥವಾ ನಾನ್ HKಗೆ ಎಷ್ಟಾಗುತ್ತೆ,
ಎಷ್ಟು ಕರಿಬೇಕು ಅಂತಕ್ಕಂಥ ಅನೇಕ ಗೊಂದಲಗಳು ಸರ್ಕಾರದಲ್ಲೇ ಇರೋದರಿಂದ ನಾವು ಅತ್ಯಂತ ಹೆಚ್ಚಿನ ಒಂದು ನೇಮಕಾತಿ HSTRಗೆ ಆಗುವಂಥ ಒಂದು ಸಂಭವವಿದೆ ಅಂತೇಳಿ ಒಂದು ಮೂಲದಿಂದ ತಿಳಿದು ಬಂದಿರೋದ್ರಿಂದ ನಾವೇನು ಮಾಡ್ಬೋದು, ಈ ಒಂದು ಪ್ರಯತ್ನದಲ್ಲಿ ಮುಂದುವರಿಬೋದು. ಯಾರೆಲ್ಲ ಡಿಗ್ರಿ ಪ್ಲಸ್ BEd ಆಗಿದೆ ಅವರು ನೀವು ಆರಾಮಾಗಿ HSTRಗೆ ಸಿಲೆಬಸ್ ವೈಸು ನೀಟಾಗಿ ಓದೋದಕ್ಕೆ ಆರಂಭ ಮಾಡಿರಿ. ಈಗಾಗಲೇ ಯಾರು ಓದಿದ್ದೀರಾ ಅವರು ಇನ್ನಷ್ಟು ನಿಮ್ಮ ಒಂದು ರಿವಿಷನ್ ಅಥವಾ ನಿಮ್ಮ ಒಂದು ಸಿಲೆಬಸ್ ಕಂಪ್ಲೀಷನ್ ಮಾಡ್ಕೊಳ್ಳೋ ಅಂಥದ್ದನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳ್ರಿ. ಹಾಗೆ ಈ ಎಲ್ಲ ಕನ್ಫ್ಯೂಷನ್ಗಳನ್ನು ಮಾಡಿಕೊಂಡು ಅಥವಾ ಒಬ್ಬೊಬ್ಬರು ವಿಡಿಯೋ ಹಾಕೋಂಥದ್ದು ಅಥವಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಹೆಚ್ಚಿನದಾಗಿ ನಾವು ಫೋಕಸ್ ಮಾಡ್ತಾ ಅವ್ರು ಹೇಳಿದ್ದೊಂದು ಇವ್ರು ಹೇಳಿದ್ದೊಂದು ವಿಷಯಗಳನ್ನು ಗೊಂದಲ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ಒಂದೇ ಒಂದು ಹುದ್ದೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ಸ್ಟಡಿಯನ್ನು ಕಂಪಲ್ಸರಿಯಾಗಿ ಪ್ರತಿದಿನ ಮಾಡಬೇಕಾಗುತ್ತೆ. ನಿರಂತರವಾದ ಅಧ್ಯಯನ ಇದ್ದರೆ ಮಾತ್ರ ಏನು ಮಾಡ್ಬೋದು, ನಾವು ಈಗಿರ್ತಕ್ಕಂಥ ಕಾಂಪಿಟೇಷನ್ ವರ್ಲ್ಡಲ್ಲಿ ಈಜಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಅಧ್ಯಯನ ಹೇಗಿರಬೇಕಂದ್ರೆ ನಿರಂತರವಾಗಿ ಇರಬೇಕಾಗುತ್ತೆ. ಹಾಗಾದರೆ ಯಾವುದಕ್ಕೂ ಯಾವುದೇ ಒಂದು ಗೊಂದಲಗಳಿಗೂ ನಾವು ಒಂದು ಕಿವಿನ ಕೊಡಬಾರ್ದು ಅಲ್ವಾ. ನೆನಪಿರಲಿ ಸ್ನೇಹಿತರೆ, ನಿಮ್ಮ ಒಂದು ಸ್ಟಡಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ. ಇನ್ನೊಂದು ಕಡೆ PU ಕಾಲೇಜು ಲೆಕ್ಚರರ್ ಪೋಸ್ಟ್ 2022ನಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ. ಬಟ್ ಏನಾಗಿದೆ, ಇಲ್ಲಿವರೆಗೂ ಯಾವುದೇ ಕನ್ಫರ್ಮ್ ಆಗಿಲ್ಲ ಅಲ್ವಾ. ಈಗೇನಾದರೂ HSTR ಸಿಗುತ್ತೆ ಅಥವಾ PSTR GPSTR ಅನುಮೋದನೆ ಸಿಕ್ಕಿದ್ರೂ ಕೂಡ ಆ ಪ್ರೋಸೆಸಿಂಗ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅಷ್ಟರೊಳಗಡೆ ನಾವೇನು ಮಾಡಬೇಕಾಗತ್ತೆ, ನಮ್ಮ ಒಂದು ಸಿಲೆಬಸ್ನಲ್ಲಿರ್ತಕ್ಕಂಥ ಎಲ್ಲ ಕಂಟೆಂಟನ್ನು ಕಂಪ್ಲೀಟಾಗಿ ನೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಟಾಪಿಕ್ ವೈಸು ನೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಯಾವತ್ತಾದರೂ ಕಾಲ್ ಮಾಡಲಿ, ಯಾವಾಗಾದರೂ ಕಾಲ್ ಮಾಡಲಿ, ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ಕಾಲ್ ಆಗುತ್ತೆ ಯಾವ್ದು ಕಾಲ್ ಆಗಿಲ್ಲ, ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು, ನಾವೇನಾದರೂ ಗೆಸ್ಟ್ ಟೀಚರ್ ಹೋಗ್ಬೇಕಾ, ಲೆಕ್ಚರರ್ ಆಗಿ ವರ್ಕ್ ಮಾಡಬೇಕಾ, ಈ ರೀತಿ ಕನ್ಫ್ಯೂಷನ್ಸ್ನ ನಾವೇ ಹೆಚ್ಚಿನದಾಗಿ ಕ್ರಿಯೇಟ್ ಮಾಡ್ಕೊಳೋದಕ್ಕಿಂತ ಕನ್ಫರ್ಮೇಷನ್ ಮಾಡ್ಕೋಬೇಕು. ಏನಂತ, ನಾವೇನಾದರೂ ಹಿಂಗೆ ಕುತ್ಕೊಂಡು ಓದಿದರೆ ಎಷ್ಟು ತಿಂಗಳು ನಮಗೆ ಟೈಮ್ ಸಿಗುತ್ತೆ. ಅಕಸ್ಮಾತ್ ನಾಳೆ ಕಾಲ್ಫರ್ ಆಯಿತು ಅಂದರೆ ನಾವು ಪ್ರಿಪೇರ್ ಆಗಿದ್ದೀವಾ ಇಲ್ವಾ ಅಲ್ವಾ. ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ನಮಗೆ ನಾವೇ ಹಾಕ್ಕೊಳ್ತಾ ಹೋದರೆ ಏನಾಗುತ್ತೆ, ನಮ್ಮಲ್ಲಿ ಎಷ್ಟು ಕ್ಲಾರಿಟಿ ಇದೆ, ನಾವು ಎಷ್ಟು ವಿಚಾರಗಳಿಗೆ ಅರ್ಹರಿದ್ದೀವಿ, ನಾವು ಎಲಿಜಿಬಲ್ ಇದ್ದೀವಾ. ನಾಳೆ ಕಾಲ್ಫರ್ ಆಯಿತು ಅಂದರೆ ಸರ್ಕಾರವನ್ನು ದೂಷಿಸ್ತೀವಿ. ನಾವು ಕಾಲ್ಫರ್ ಆಯಿತು ಅಂದರೆ ರೆಡಿ ಇದ್ದೀವಾ, ಓದ್ಕೊಂಡಿದ್ದೀವಾ, ಎಲ್ಲ ಪ್ರಿಪೇರ್ ಆಗಿದ್ದೀವಾ, ಸಿಲೆಬಸ್ ವೈಸ್ ಎಲ್ಲ ಕ್ಲಿಯರ್ ಕಟ್ಟಾಗಿ ಓದ್ಕೊಂಡಿದ್ದೀವಾ, ಕಂಟೆಂಟ್ ರೆಡಿ ಇದೆಯಾ ನಮ್ಮ ತಲೆ ಒಳಗಡೆ ಅಲ್ವಾ. ಪೇಪರ್ ಫಸ್ಟ್ ಮತ್ತು ಸೆಕೆಂಡಿಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಇರೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕಾಲ್ಫರ್ ಯಾವಾಗಾದರೂ ಆಗುತ್ತೆ, ಹಾಗೇ ಆಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಆರಾಮಾಗಿದೆ, ಏನು ಸಮಸ್ಯೆ ಇಲ್ಲ ಅಂದರೆ ಕೂತ್ಕೊಂಡು ಓದಿ. ಇಲ್ಲ ಹೋಗಲೇಬೇಕು, ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ ಅಲ್ವಾ, ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದ್ದೀವಿ ಅಂತಂದರೆ ನೀವೇನು ಮಾಡಿ, ಗೆಸ್ಟ್ ಲೆಕ್ಚರರ್ ಅಥವಾ ಗೆಸ್ಟ್ ಟೀಚರ್ ಆಗಿ ಹೋಗಿ, ಅಥವಾ ಪ್ರೈವೇಟ್ ಸ್ಕೂಲ್ ಆರ್ ಕಾಲೇಜಲ್ಲೂ ಹೋಗಿ ಬಂದು ಬ್ಯಾಚುಲರ್ಸ್ ಆದರೆ ಆರಾಮಾಗಿ ಓದ್ಕೋಬೋದು, ಆರಾಮ್ಸೆ ಇರುತ್ತೆ. ಬಟ್ ಫ್ಯಾಮಿಲಿ ಏನಾದರೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೇಳೋಂಥದ್ದು ಏನಪ್ಪ ಅಂತಂದರೆ, ನೀವು ಈ ಹುದ್ದೆಗಳು ಎಷ್ಟಾದರೂ ಕರೀಲಿ ಅಲ್ವಾ, ಅದರಲ್ಲಿ ಯಾವುದಾದ್ರೂ ಕರೀಲಿ, ನಿಮ್ಮ ಒಂದು ಟಾರ್ಗೆಟ್ ಏನಿದೆ HSTR ಆಗಿದೆಯಾ, ಆಗಿದ್ದರೆ ನೀವು ನಿಮ್ಮ ಒಂದು ಸ್ಟಡಿಯನ್ನು ಗೋಲ್ ಪರ್ಪಸ್ ಇಟ್ಕೊಂಡು ಓದ್ತಾ ಹೋಗಿ. ಗೋಲ್ ಓರಿಯೆಂಟೆಡ್ ಆಗಿರಬೇಕು ನಿಮ್ಮ ಒಂದು ಸ್ಟಡಿ. ಸುಮ್ಮನೆ ಯಾವ್ದು ಮಾಡ್ತಾರೆ ಅದನ್ನು ನೋಡೋಣ ಮಾಡಲಿ ಆಮೇಲೆ ಓದೋಣ, ಅಥವಾ ಕಾಲ್ಫರ್ ಆದಮೇಲೆ ಓದೋಣ, ಅಪ್ಲಿಕೇಶನ್ ಹಾಕಿದ್ಮೇಲೆ ಓದೋಣ, ಬೇಡ. ಸಿಲೆಬಸ್ ಏನಾಗಿರುತ್ತೆ, ತುಂಬ ಹೆವಿ ಇರುತ್ತೆ. ಇನ್ನೊಂದು ತುಂಬ ಸುಮಾರು ವರ್ಷಗಳಿಂದ ಏನಾಗಿದೆ, ಕಾಲ್ಫರ್ ಆಗಿಲ್ಲ. 2015 ಲಾಸ್ಟು HSTR ಅಲ್ವಾ, ಅಪ್ ಟು ಇಲ್ಲಿವರೆಗೂ 10+1 11 ಇಯರ್ಸ್ವರೆಗೂ ಇನ್ನೂವರೆಗೂ ಕರೆದಿಲ್ಲ. ನೆಕ್ಸ್ಟ್ ನೋಡಿ PSTR ಅಷ್ಟೇ, ತುಂಬ ವರ್ಷಗಳಾಯಿತು ಕಾಲ್ಫರ್ ಆಗಿಲ್ಲ. GPSTR 22ನಲ್ಲಿ ಕರೆದಿದ್ದು, ಅದು ಇಲ್ಲಿವರೆಗೂ ಕಾಲ್ಫರ್ ಆಗಿಲ್ಲ. ಸೊ ಹೀಗೆ ಅನೇಕ ಸಮಸ್ಯೆಗಳು ಎಲ್ಲ ಹುದ್ದೆಗಳಲ್ಲಿ ಅಥವಾ ನೇಮಕಾತಿ ವಿಚಾರದಲ್ಲೂ ಇರೋದರಿಂದ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ನಾವು ಯಾವ ಒಂದು ಸಬ್ಜೆಕ್ಟಿಗೆ ಅಥವಾ ಯಾವ ಒಂದು ನೇಮಕಾತಿಗೆ ಸಿದ್ಧವಾಗಿದ್ದೀವಿ ಅಲ್ವಾ, ಅಥವಾ ನಾವು ಯಾವುದಕ್ಕೆ ಒಂದು ಅರ್ಹತೆಯನ್ನು ಗಳಿಸಿದ್ದೀವಿ, DEd ಪ್ಲಸ್ ಡಿಗ್ರಿನ ಅಥವಾ ಡಿಗ್ರಿ ಪ್ಲಸ್ BEd, ಅಥವಾ ನಮ್ದು ಏನು ಕ್ವಾಲಿಫಿಕೇಷನ್ ಇದೆ ಅದ್ರ ವೈಸ್ ನಾವೇನು ಮಾಡಬೇಕಾಗತ್ತೆ, ಆ ಕ್ವಾಲಿಫಿಕೇಷನ್ ಡಿಪೆಂಡ್ ಆಗಿ ನಾವು ಯಾವ ಒಂದು ಜಾಬನ್ನು ಹಿಡಿಬೇಕು ಅಂತೇಳಿ ಒಂದು ಗೋಲ್ ಓರಿಯೆಂಟೆಡ್ ಆಗಿ
ನಮ್ಮ ಗೋಲನ್ನು ರೆಡಿ ಮಾಡಿಕೊಂಡು ಏನು ಮಾಡಬೇಕು, ಪದೇ ಪದೇ ನಮ್ಮ ಸಿಲೆಬಸ್ ಇಟ್ಕೊಂಡು ಓದೋದಕ್ಕೆ ಆರಂಭ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಬೇಕು, HSTR ಸುಮಾರು 6,000ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಕರೆಯುವಂಥ ಒಂದು ಸಂಭವವಿದೆ. ಸೊ ಹಾಗಾಗಿ FTಗೂ ಕಳಿಸಲಾಗಿದೆ. ನಂತರದಲ್ಲಿ ಏನಾಗುತ್ತೆ, ಅನುಮೋದನೆ ಸಿಕ್ಕಿದ ತಕ್ಷಣ ಕಾಲ್ಫರ್ ಆಗುತ್ತೆ. ಅದರ ನಂತರ ಏನಾಗುತ್ತೆ, C&R ಬರಬೇಕು. ಅದರ ನಂತರ ಅನೇಕ ಪ್ರೋಸೆಸ್ ಇದೆ, ಅವೆಲ್ಲ ಪ್ರೋಸೆಸ್ ಮುಗಿದ ಮೇಲೆ ಕಾಲ್ಫರ್ ಆಗೋವಂಥದ್ದು. ಸೊ ಈ ಒಂದು ವಿಚಾರಗಳ ಕಡೆ ನೀವು ಹೆಚ್ಚಿನ ಗಮನ ಕೊಡಿ. ನಾವು ಯಾವುದರಲ್ಲಿ ಪರ್ಫೆಕ್ಟ್ ಇದ್ದೀವಿ, ಯಾವ ಒಂದು ಜಾಬನ್ನು ಹಿಡಿಬೇಕು, ಅದ್ರ ಕಡೆ ನೀವು ಹೆಚ್ಚಿನದಾಗಿ ಫೋಕಸ್ ಮಾಡಿ. ಸ್ನೇಹಿತರೆ, ನಿಮಗಾಗಿ ಒಂದಷ್ಟು ಸ್ಟಡೀಸ್ ಟಿಪ್ಸ್ಗಳನ್ನು ಕೂಡ ನಾನು ಕೊಟ್ಟಿರ್ತೀನಿ. ಅದನ್ನು ನೀವು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಓದೋದಕ್ಕೆ ಆರಂಭ ಮಾಡಿರಿ. ಆ ಒಂದು ಸ್ಟಡಿ ಟಿಪ್ಸನ್ನು ಓದ್ಕೊಳ್ರಿ. ಆ ಮುಖಾಂತರ ಇನ್ನಷ್ಟು ಮೋಟಿವೇಶನ್ ಆಗಿ ಆ ಮುಖಾಂತರ ನೀವು ಓದಲಿಕ್ಕೆ ಆರಂಭ ಮಾಡಿರಿ. ನಾನು ಲಾಸ್ಟ್ ವಿಡಿಯೋನಲ್ಲಿ HSTR ನೇಮಕಾತಿಯನ್ನು ಕುರಿತು ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಆ ಒಂದು ವಿಡಿಯೋ ವಾಚ್ ಮಾಡಿ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲಲ್ಲಿ ಇದೆ, ಅದನ್ನು ವಾಚ್ ಮಾಡಿ. ನಮ್ಮದು ಒಂದು ಚಾನಲಲ್ಲಿ ಇದೆ. ಅದರ ಜೊತೆಯಲ್ಲಿ ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದೊಂದು, ಅಲ್ಲಿಗೂ ಕೂಡ ಜಾಯ್ನ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಅದರಲ್ಲಿ ಆಗಾಗ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಹಾಗಾದರೆ HSTR ಅಲ್ವಾ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಆ ಒಂದು HSTR ಜಾಬನ್ನು ಹಿಡಿಯುವಂಥದ್ದು ಅಥವಾ ಆ ಒಂದು ಜಾಬ್ಗೆ ನೀವೇನಾದರೂ ಕನಸನ್ನು ಕಟ್ಕೊಂಡಿದ್ರೆ ಅಥವಾ ನಿಮ್ಮ ಒಂದು ಡ್ರೀಮ್ HSTR ಜಾಬನ್ನು ಮಾಡ್ಕೊಳ್ಳೋವಂಥದ್ದಾಗಿದ್ದರೆ ಅಥವಾ ಹೈಸ್ಕೂಲ್ ಶಿಕ್ಷಕರು ಆಗಲೇಬೇಕು ಅಂತೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ ಎಂಡ್ವರೆಗೂ ಈ ವಿಡಿಯೋನ ತಪ್ಪದೆ ವಾಚ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ HSTRಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಸಿಲೆಬಸ್ ಅನಾಲಿಸಿಸ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ಬೇಕಿದ್ದರೆ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, HSTR ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ FTಗೆ ಕಳಿಸಿರ್ತಕ್ಕಂಥ 15,000 ಹುದ್ದೆಗಳಲ್ಲಿ 6,000ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು HSTR ಕಾಲ್ಫರ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇರೋದು. ಸೊ ಇದಕ್ಕೇನಾದರೂ ಅನುಮತಿ ಕೊಟ್ಟರೆ ತಕ್ಷಣ ನೇಮಕಾತಿ ಮಾಡೋದಕ್ಕಿಂತ ಪ್ರೊಸೆಸಿಂಗ್ 1.5 ತಿಂಗಳು ಮೇಲೆ ಆಗುತ್ತೆ. ಸೊ ಹಾಗಾಗಿ ಆ ಪ್ರಕಾರ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನೋಡೋದಾದರೆ ಸಿಲೆಬಸ್ ಇಟ್ಕೊಂಡು ನೀಟಾಗಿ ಫಸ್ಟ್ ಅನಾಲಿಸಿಸ್ ಮಾಡ್ಕೋಬೇಕು, ಏನೇನಿದೆ HSTR ಸಿಲೆಬಸ್ಸಲ್ಲಿ ಅಲ್ವಾ. ಹಾಗಾದರೆ HSTR ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋಗೋಣ. ಸಿಲೆಬಸ್ ಏನೇನಿದೆ, ಎಷ್ಟು ಪೇಪರ್ ಇರುತ್ತೆ, ಫಸ್ಟ್ ಅದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಮುಖ್ಯವಾಗಿ 2 ಪೇಪರ್ ಇರುತ್ತೆ. ಪೇಪರ್ 1 ಅದು ಕಂಪಲ್ಸರಿ, ಪ್ರತಿಯೊಬ್ಬರಿಗೂ ಸೈನ್ಸ್ ಮತ್ತು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಎಲ್ರಿಗೂ ಇರುತ್ತೆ. ಓಕೆನಾ. ಪೇಪರ್ 1 ಏನೇನಿರುತ್ತೆ ಅದರಲ್ಲಿ ಅಂತಂದರೆ, ಸಾಮಾನ್ಯ ಜ್ಞಾನ GK 25 ಮಾರ್ಕ್ಸ್, ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸ್ ಅಲ್ವಾ, ಮಾನಸಿಕ ಸಾಮರ್ಥ್ಯ 25 ಮಾರ್ಕ್ಸ್, ಕಂಪ್ಯೂಟರ್ 13 ಮಾರ್ಕ್ಸ್, ಇಂಗ್ಲೀಷು 12 ಮಾರ್ಕ್ಸ್. ಟೋಟಲಿ ಜನರಲ್ ನಾಲೆಡ್ಜ್, ಎಜುಕೇಷನಲ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್. ಸೊ ಇವಿಷ್ಟು ಆ 5 ಟಾಪಿಕ್ಗಳನ್ನು ಪೇಪರ್ 1ನಲ್ಲಿ ಕೊಡಲಾಗಿರುತ್ತೆ. ಟೋಟಲ್ 100 ಮಾರ್ಕ್ಸು. ಸೊ ನೆನಪಿರಲಿ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಲ್ವಾ. ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೋ PG, ನೋ TET, ನೋ ನೆಗೆಟಿವ್ ಮಾರ್ಕಿಂಗ್. ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, PG ಕಂಪಲ್ಸರಿ ಇಲ್ಲ, TET ಕಂಪಲ್ಸರಿ ಇಲ್ಲ. ಸೊ ಇಷ್ಟು ನಿಮ್ಮ ಗಮನದಲ್ಲಿ ಇರಲಿ. ಹಾಗಾದರೆ ಇದು ಪೇಪರ್ ಫಸ್ಟ್ ಆಯಿತು. ಪೇಪರ್ ಸೆಕೆಂಡ್ಗೆ ಬಂದರೆ, ಪೇಪರ್ ಸೆಕೆಂಡ್ಗೆ ಸಂಬಂಧಿಸಿದಂತೆ ನಾವು ಗಮನಿಸೋದಾದರೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಸೆಕೆಂಡ್ ಆಗಿರುತ್ತೆ. ಹಾಗಂದರೆ ಅದು ಕೂಡ 100 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮರಾಠಿ, ಉರ್ದು, ತಮಿಳು, ತೆಲುಗು, ಸಂಸ್ಕೃತ ಅಲ್ವಾ. ಹಾಗೆ ಸೈನ್ಸ್ನವರಿಗಾದರೆ ಭೌತ ವಿಜ್ಞಾನ, ಜೀವವಿಜ್ಞಾನ, ಹಾಗೆ ಆರ್ಟ್ಸ್ನವರಿಗೆ ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ದೈಹಿಕ ಶಿಕ್ಷಕರು. ಇವಿಷ್ಟು ಮುಖ್ಯವಾಗಿ ನಾವು ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂತೆ ಗಮನಿಸ್ತೀವಿ. ಅದರಲ್ಲಿ 80 ಮಾರ್ಕ್ಸಿಗೆ ಗಮನಿಸಿ, 80 ಮಾರ್ಕ್ಸಿಗೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೇಳಲಾಗುತ್ತೆ.
ಮತ್ತಿನ್ನು 20 ಮಾರ್ಕ್ಸ್ಗೆ ಪೆಡಗಾಗಿ ಅಂದರೆ ಬೋಧನಾಶಾಸ್ತ್ರ. ನೀವೇನಾದರೂ ಫಾರ್ ಎಕ್ಸಾಂಪಲ್ ಕನ್ನಡ ಬರಿತೀರಾ ಅಂದರೆ ಕನ್ನಡ ಬೋಧನಾಶಾಸ್ತ್ರವನ್ನು ಕುರಿತಾಗಿ, ಅಥವಾ ನೀವೇನಾದರೂ ಸಮಾಜ ವಿಜ್ಞಾನ ಬರಿತಿದ್ದೀರಾ ಅಂದರೆ ಸಮಾಜ ವಿಜ್ಞಾನ ಬೋಧನಾ ವಿಧಾನವನ್ನು ಕುರಿತಾಗಿ ಇಲ್ಲಿ ಇನ್ ಡೀಟೇಲಾಗಿ 20 ಮಾರ್ಕ್ಸ್ಗೆ ಕೇಳಲಾಗುತ್ತೆ. ಇನ್ನು 80 ಮಾರ್ಕ್ಸು ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೇಳಲಾಗುತ್ತೆ. ಸೊ ಇಷ್ಟು ಪೇಪರ್ ಫಸ್ಟು 100 ಮಾರ್ಕ್ಸು, ಪೇಪರ್ ಸೆಕೆಂಡು 100 ಮಾರ್ಕ್ಸು, ಟೋಟಲ್ 200 ಮಾರ್ಕ್ಸು. ಇದರಲ್ಲಿ ಇನ್ನೊಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ನವರು ನೆನ್ಪಿಟ್ಕೊಳ್ರಿ, ನೀವೇನಾದರೂ ಕನ್ನಡ ಪೇಪರಲ್ಲಿ ಅಥವಾ ಕನ್ನಡ ಪೇಪರ್ನ ಬರೆಯೋದಕ್ಕೆ ಎಲಿಜಿಬಲ್ ಇದ್ದೀರಾ, ಅಥವಾ ಸೋಷಿಯಲ್ ಪೇಪರಲ್ಲೇ ಬರೋದಕ್ಕೆ ಎಲಿಜಿಬಲ್ ಇದ್ದೀರಾ, ಕನ್ನಡ ಅಥವಾ ಸೋಷಿಯಲ್ ಸೈನ್ಸ್ ಇವೆರಡರಲ್ಲಿ ನೀವು ಯಾವುದು ಪಕ್ಕಾ ಇದ್ದೀರಾ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸಬ್ಜೆಕ್ಟಿಗೆ ಫೋಕಸ್ ಮಾಡಿ ಓದೋಕ್ಕೆ ಆರಂಭ ಮಾಡಿರಿ. ಏಕೆಂದರೆ ಎರಡು ಕಡೆ ಕಾಲಿಟ್ರೆ ನಾವು ನದಿನಲ್ಲಿ ದಡ ಮುಟ್ಟೋಕ್ಕಾಗಲ್ಲ. ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ಹೋದರೆ ಏನಾಗುತ್ತೆ, ನಾವು ದಡ ಮುಟ್ಟೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಒಂದೇ ದೋಣಿ ಒಳಗಡೆ ಸಾಕ್ತಾ ಆ ಒಂದು ವಿಚಾರನ ಆಳವಾಗಿ ತಿಳ್ಕೊಳ್ತಾ ಹೋದರೆ ನಾವು ದಡವನ್ನು ಮುಟ್ಬೋದು. ಸೊ ಹಾಗಾಗಿ ಅದೇ ರೀತಿ ಇಲ್ಲೂ ಕೂಡ ಕನ್ನಡ ಬೋಧನಾ ವಿಧಾನ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ರಿ, ಅಥವಾ ಸಮಾಜಶಾಸ್ತ್ರ ಬೋಧನಾ ವಿಧಾನ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಒಟ್ಟಾರೆ ಒಂದು ಸಬ್ಜೆಕ್ಟನ್ನು ಫೋಕಸ್ ಮಾಡಿ ಓದೋಕ್ಕೆ ಆರಂಭ ಮಾಡಿರಿ. ಅಥವಾ ಇದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ನವ್ರಿಗಾಯಿತು. ನೀವೇನಾದರೂ ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ PM ಅಲ್ವಾ, ಅಥವಾ CB ಪೇಪರ್ ಇರುತ್ತೆ. ಅಂದರೆ 2 ಮೆಥಡ್ ಪೇಪರ್ ಇರುತ್ತೆ ಅವರಿಗೆ, ಫಿಸಿಕ್ಸ್ ಮ್ಯಾಥ್ಸು ಅಥವಾ ಕೆಮಿಸ್ಟ್ರಿ ಬಯಾಲಜಿ ಪೇಪರ್ ಇರುತ್ತೆ. ನೀವೇನಾದರೂ BSc ಒಳಗಡೆ ಕಾಂಬಿನೇಷನ್ ಓದಿದ್ರಿ ಅಂದರೆ ಈ ಒಂದು ಸೈನ್ಸ್ ಸಬ್ಜೆಕ್ಟನ್ನು ಬರೆಯುವಂಥದ್ದಾಗಿರುತ್ತೆ. ಅಟ್ಲೀಸ್ಟ್ ಕೆಮಿಸ್ಟ್ರಿ ಆರ್ ಬಯಾಲಜಿ ಸಬ್ಜೆಕ್ಟ್ ಸ್ಟಡಿ ಮಾಡಿರಬೇಕಾಗತ್ತೆ. ನೀವು ಇದರಲ್ಲಿ ಬಾಟ್ನಿ, ಝುಯಾಲಜಿ, ಮೈಕ್ರೋಬಯಾಲಜಿ, ಮೈಕ್ರೋಟೆಕ್ನಾಲಜಿ ಇಂತಹ ಒಂದಷ್ಟು ಕೋರ್ಸ್ಗಳನ್ನು ಸ್ಟಡಿ ಮಾಡಿದರೆ ನೀವು CB ಮೆಥಡ್ನಲ್ಲಿ ಪೇಪರ್ 2 ಸೈನ್ಸ್ನವ್ರಿಗೆ ಬರೆಯೋದಕ್ಕೆ ಅವಕಾಶ ಇದೆ. ಸೊ ಇದಿಷ್ಟು ಸೈನ್ಸ್ನವ್ರಿಗಾಯಿತು. ಟೋಟಲಿ 2 ಪೇಪರು 200 ಮಾರ್ಕ್ಸಿಗೆ HSTRಗೆ ಇಲ್ಲಿ ಈ ಒಂದು ಪೇಪರ್ಗಳಿರುತ್ತೆ, ಕ್ವಶನ್ ಪೇಪರ್ಗಳು. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೇನು ಬೇಕಾಗಿರುತ್ತೆ ಅಂತಂದರೆ ಏನಿಲ್ಲ ಸ್ನೇಹಿತರೆ, PG ಕಂಪಲ್ಸರಿ ಇಲ್ಲ, TET ಕಂಪಲ್ಸರಿ ಇಲ್ಲ. ನೆನಪಲ್ಲಿರಲಿ, ಮೇಯ್ನಾಗಿ ಇಲ್ಲಿ ಕೇಳ್ತಾ ಇರೋದು BA ಪ್ಲಸ್ B.Ed ಅಥವಾ BSc ಪ್ಲಸ್ B.Ed, BA B.Ed ಅಥವಾ BSc B.Edನ್ನು ಕೇಳ್ತಾ ಇದ್ದಾರೆ. ಬಿಕಾಸ್ ಕರ್ನಾಟಕದಲ್ಲಿ ಆಲ್ರೆಡಿ ಏನಾಗಿದೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ ಅಲ್ವಾ, ನಾವು ಪ್ರಾಬಲಿ PG ಬೇಕಾಗಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮಗೆ BA B.Ed ಅಥವಾ BSc B.Ed ಕ್ವಾಲಿಫಿಕೇಷನ್ ಕೇಳ್ಬೋದು. ಏನಾದರೂ ಆಗಲಿ ಸ್ನೇಹಿತರೆ, ನೀವು ಗೆಟ್ ರೆಡಿ ಇರಿ ಅಷ್ಟೇ. ಯಾವುದನ್ನು ಕೇಳಲಿ ಯಾವುದನ್ನು ಬಿಡಲಿ, ಅಥವಾ ನಾವೇನು ನಮ್ಮ ಒಂದು BA B.Ed ಆಯಿತು ಅಂದರೆ HSTRಗೆ ಆರಾಮಾಗಿ ಓದ್ಕೋಬೋದು, ಏನೂ ಸಮಸ್ಯೆ ಇಲ್ಲ. ಈಗಿರ್ತಕ್ಕಂಥ ತುರ್ತಾಗಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಶಿಕ್ಷಣ ಇಲಾಖೆ ಒಳಗೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನೇಮಕಾತಿ ಡಿಲೇ ಆಗೋದಿಲ್ಲ. ಸೊ ಹಾಗಾಗಿ ಓದಿನ ಕಡೆ ಹೆಚ್ಚಿನ ಒಂದು ಫೋಕಸನ್ನು ಮಾಡಿರಿ. ಯಾವುದೇ ರೀತಿ ನೆಗೆಟಿವ್ಸ್ಗೆ ತಲೆ ಕೊಡಬೇಡ್ರಿ, ನೆಗೆಟಿವ್ಸ್ಗೆ ಕಿವಿ ಕೊಡಬೇಡಿ. ಹಾಗಾಗಿ ಏನು ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಇರ್ತಕ್ಕಂಥ ವಿಚಾರಗಳು ಏನಿದೆ, ಹಳೆಯದು 2015 ಆಗಿರ್ತಕ್ಕಂಥ ಏನು ನೋಟಿಫಿಕೇಷನ್ ಇದೆ, ಆಲ್ಸೋ ಅಂದರೆ C&R ರೂಲು ಏನಿತ್ತು ಅದು ಕೂಡ ಸೇಮ್ ಕಂಟಿನ್ಯೂ ಆಗೋವಂಥ ಮ್ಯಾಕ್ಸಿಮಮ್ ಸಾಧ್ಯತೆಗಳಿದೆ. ನೋಡೋಣ ಮುಂದೆ ಬರ್ತಕ್ಕಂಥ C&Rರಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗುತ್ತೆ. ಮುಂದೆ ಬರ್ತಕ್ಕಂಥ ಒಂದು C&Rರಲ್ಲಿ ಈಗಾಗಲೇ PSTR ಮತ್ತು GPSTRಲ್ಲಿ ಇರ್ತಕ್ಕಂಥ C&R ರೂಲು ನಾವು ನೋಡಿದರೆ 10% ಇಳಿಸಿದಾರಲ್ಲಿ ಅಲ್ಲಿ ಕೂಡ ಅಲ್ವಾ. ಈಗೇನಾಗಿದೆ, HSTRಲ್ಲೂ ಕೂಡ ಸೇಮ್ 90% CET ಪ್ಲಸ್ 10% B.Ed ಪ್ಲಸ್ ಡಿಗ್ರಿನ ಮಾಡುವಂಥ ಹೆಚ್ಚಿನ ಸಾಧ್ಯತೆಗಳಿದೆ. ಯಾಕೆಂದರೆ ಯಾವ ಬೇಸ್ ಮೇಲೆ ಹೇಳ್ಬೋದು, ನಾವು PSTR ಮತ್ತು GPSTRನಲ್ಲಿ ಏನು ಬದಲಾವಣೆಗಳಾಯಿತು ಆ ಒಂದು ಬೇಸ್ ಮೇಲೆ ನಾವು ಏನು ಮಾಡ್ಬೋದು, HSTR ಕೂಡ ಒಂದಷ್ಟು ಬದಲಾವಣೆಗಳು ಆಗೋ ಸಾಧ್ಯತೆಗಳು ಇದೆ ಅಲ್ವಾ. ಫಸ್ಟ್ ಏನಿತ್ತು, 70%ಗೆ CET ಇತ್ತು, 30%ಗೆ ಬ್ಯಾಕ್ ಸ್ಕೋರ್ ಇತ್ತು ಅಲ್ವಾ, ಬ್ಯಾಕಪ್ ಸ್ಕೋರು 30% ಇತ್ತು. ಬಟ್ ನಾವು ಏನಾಗ್ಬೋದು, ಒಂದಷ್ಟು ಚೇಂಜಸ್ಸನ್ನು ಮಾಡ್ಬೋದು ಅಂತೇಳಿ ನಾವು ಹೇಳ್ಬೋದು. 90% CET ಪ್ಲಸ್ 10% ಡಿಗ್ರಿ B.Ed ಅಲ್ವಾ. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂಥೇಳಿ. ನಮಗೆ C&R ರೂಲ್ ಕಂಪ್ಲೀಟ್ ಬಂದಮೇಲೆ ಏನಾಗುತ್ತೆ, ವಿಷಯ ತಿಳಿತಾ ಹೋಗುತ್ತೆ.
ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಷನ್ ಮಾಡೋದಾಗಲಿ, ಜಾಸ್ತಿ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಾಗಲಿ ಮಾಡೋದು ಬೇಡ. ಸ್ಟಡೀಸ್ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟರೆ ಏನಾಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಈಗೇನು ಹೇಳಿದ್ದೀನಿ ಈ ಪಾಯಿಂಟ್ಸ್ಗಳನ್ನು ಕಂಪ್ಲೀಟಾಗಿ ನೀವು ನೋಡಿಕೊಂಡು ನೀಟಾಗಿ ಓದ್ಕೊಂಡು ಆ ಮುಖಾಂತರ ಏನು ಮಾಡಿರಿ, ಈ ಒಂದು ಸ್ಟಡೀಸನ್ನು ಹೆಚ್ಚಿನ ಒಂದು ಗಮನ ಕೊಡ್ರಿ. ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನು ನಾವು ನೋಡ್ತೀವಿ, ಏನು ಕೇಳ್ತೀವಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ರೆ ಏನಾಗುತ್ತೆ, ನಮ್ಮ ಒಂದು ಸ್ಟಡೀಸು ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಕನ್ಫ್ಯೂಷನ್ ಅಂದರೆ ಯಾವುದು ಓದಲಿ, ಯಾವ್ದು ಬಿಡಲಿ, ಅದು ಓದಲ ಇದು ಓದಲ, ಅಥವಾ ಯಾವುದು ಹೆಚ್ಚು ಕಾಲ ಆಗುತ್ತೆ, ಯಾವ್ದಾರ ಹೆಚ್ಚು ಕಾಲ ಆಗಲಿ, ಯಾವ್ದಾರ ಕಡಿಮೆ ಕಾಲ ಆಗಲಿ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಜಾಬನ್ನು ಹಿಡಿಯುವಂಥ ಒಂದು ಉದ್ದೇಶ ನಮ್ಮದಾಗಿರ್ಬೇಕಷ್ಟೆ. ಗುರಿ ಏನಾಗಿರಬೇಕು, ಸ್ಪಷ್ಟವಾಗಿದ್ದಾಗ ಮಾತ್ರ ನಮಗೆ ಆ ಒಂದು ಗುರಿ ಸ್ಪಷ್ಟತೆಯಲ್ಲಿ ನಮ್ಮ ಕ್ಲಾರಿಟಿನ ಕಾಣ್ತಾ ಹೋಗ್ತೀವಿ. ಗುರಿ ಸ್ಪಷ್ಟವಾಗಿಲ್ಲ ಅಂತಂದರೆ ನಮಗೇನಾಗುತ್ತೆ, ಕನ್ಫ್ಯೂಷನ್ಗಳು ಹೆಚ್ಚಿನದಾಗಿ ಶುರುವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ ಥರ ನೇಮಕಾತಿ ಮಾಡ್ತಾರೆ HSTR ಅಂದರೆ, ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಒಂದು ನೇಮಕಾತಿ ಅಂದರೆ 2015 ಆಗಿರ್ತಕ್ಕಂಥ ಒಂದು ನೇಮಕಾತಿಯನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಡಿವಿಷನ್ ವೈಸ್ ಆಗುತ್ತೆ ಇಲ್ಲಿ ನೇಮಕಾತಿ. ಈ GPSTR ಥರ ಡಿಸ್ಟ್ರಿಕ್ಟ್ ವೈಸ್ ಆಗೋದಿಲ್ಲ, ಇಲ್ಲಿ ಡಿವಿಷನ್ ವೈಸ್ ಆಗುತ್ತೆ ಅಲ್ವಾ. ಏನು ಡಿವಿಷನ್ಗಳಿದೆ, 4 ಡಿವಿಷನ್ಗಳು, ಬೆಂಗಳೂರು, ಮೈಸೂರು, ಬೆಳಗಾಂ, ಗುಲ್ಬರ್ಗ, ಕಲಬುರಗಿ. ಸೊ ಈ ಒಂದು ಡಿವಿಷನ್ ವೈಸು ಇಲ್ಲಿ ನೇಮಕಾತಿಗಳು ನಡೆಯೋದನ್ನು ಗಮನಿಸ್ತೀವಿ. ಸೊ ಫ್ರೆಂಡ್ಸ್, ಹಾಗಾಗಿ ನಾನು ಇಷ್ಟೆಲ್ಲ ಹೇಳ್ತಾ ಇರೋ ಉದ್ದೇಶ ಏನಂದರೆ, ಡೋಂಟ್ ಬಿ ನೆಗ್ಲೆಕ್ಟ್ ಫ್ರೆಂಡ್ಸ್, ಬಿಕಾಸ್ ಇಲ್ಲಿವರೆಗೂ ನಾವು ಏನೆಲ್ಲ ಕೇಳಿದ್ದೀವಿ ಶಿಕ್ಷಕರ ನೇಮಕಾತಿಯನ್ನು ಕುರಿತಾಗಿ, ಶಿಕ್ಷಣ ಸಚಿವರುಗಳು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳಿಂದ ಬೇಸತ್ತಿದ್ರೆ ಅದರಿಂದ ಹೊರಗೆ ಬನ್ನಿ, ಬಿ ಪಾಸಿಟಿವ್. ತುರ್ತಾಗಿ ಶಿಕ್ಷಕರ ನೇಮಕಾತಿ ಆಗಲೇಬೇಕಾಗಿರೋದ್ರಿಂದ, ಅಲ್ಲದೆ ಅದಕ್ಕೆ ಕಾರಣ ನಿಸ್ವಾರ್ಥ ಹೋರಾಟಗಾರರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ನಾವು ಹೇಳ್ಬೋದು. ಏನಾದರೂ ಶಿಕ್ಷಣ ಇಲಾಖೆ ಒಳಗಡೆ ನೇಮಕಾತಿ ಆರಂಭ ಆಯಿತು ಅಂದರೆ ನಮಗೆ ಕಾಣದೇ ಇರತಕ್ಕಂಥ ಎಲೆಮರೆಕಾಯಿ ಥರ ಏನು ಮಾಡ್ತಾಯಿದ್ದಾರೆ, ನಿಸ್ವಾರ್ಥ ಜೀವಿಗಳು ತುಂಬ ಪರಿಶ್ರಮ ಪಡ್ತಾಯಿದ್ದಾರೆ, ಸ್ಪರ್ಧಾರ್ಥಿಗಳಿಗೋಸ್ಕರನೇ ತುಂಬ ಹೋರಾಟ ಮಾಡ್ತಾಯಿದ್ದಾರೆ. ಅವರೆಲ್ಲರ ಪರಿಶ್ರಮ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಕ್ಕಂಗಾಗುತ್ತೆ ಏನಾದರೂ ಶಿಕ್ಷಣ ಇಲಾಖೆ ಒಳಗಡೆ ನೇಮಕಾತಿ ಆರಂಭ ಆದರೆ. ನಾವೀಗಾಗಲೇ ಇದನ್ನು ಗಮನಿಸಿದ್ದೀವಿ. ಎಲ್ಲಿ ಗಮನಿಸಿದ್ದೀವಿ? PSTR ಈ ಒಂದು ಬ್ಯಾಕಪ್ ಸ್ಕೋರ್ ರಿಮೂವ್ ಆದಮೇಲಿಂದನೂ ನಾವು ನೋಡ್ತಾ ಬಂದಿದ್ದೀವಿ, ಗಮನಿಸಿದ್ದೀವಿ ಅಲ್ವಾ. ಅಲ್ಲಿಂದ ಇಲ್ಲಿವರೆಗೂ ಏನೇನೆಲ್ಲ ಬದಲಾವಣೆಗಳಾಗಿದೆ, ಏನು ಚೇಂಜಸ್ ಆಗಿದೆ, ಏನೇನೆಲ್ಲ ಶಿಕ್ಷಣ ಇಲಾಖೆ ಒಳಗಡೆ ನಡೀತಾ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದೀರಾ. ಯಾರು ಸ್ಪರ್ಧಾರ್ಥಿಗಳು ಈ ಎಲ್ಲ ವಿಚಾರಗಳನ್ನು ನೋಡಿರ್ತೀರ, ತಿಳ್ಕೊಂಡಿರ್ತೀರ, ಅವರಿಗೆಲ್ಲ ಮತ್ತೆ ಹೇಳೋವಂಥ ಅವಶ್ಯಕತೆ ಇಲ್ಲ, ಇವೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ HSTR ಅಂತಲೇ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಸ್ಟಡಿಯನ್ನು ಇನ್ನಷ್ಟು ಫಾಸ್ಟಾಗಿ, ಫೋಕಸ್ಡಾಗಿ, ಗೋಲ್ ಓರಿಯೆಂಟೆಡ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಇನ್ನೊಂದು ಸಿಲೆಬಸ್ ಇಟ್ಕೊಳ್ರಿ, ನಿಮ್ಮ ಒಂದು HSTR ಸಿಲೆಬಸ್ ಇಟ್ಕೊಳ್ರಿ, ಪ್ಲಸ್ NCERT ಬುಕ್ಸನ್ನು ರೀಡ್ ಮಾಡಿರಿ. ಆ್ಯಂಡ್ ದೆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ PYQನ ಇಟ್ಕೊಳ್ರಿ. ಇಲ್ಲಿಂದ 2015 ಆಗಿರ್ತಕ್ಕಂಥ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಇಟ್ಕೊಂಡು ನೀವೇನು ಮಾಡಿರಿ, ಅವುಗಳನ್ನೆಲ್ಲ ನೀಟಾಗಿ ಸ್ಟಡಿ ಮಾಡಿರಿ. ದಿ ಬೆಸ್ಟ್ ಬುಕ್ಕನ್ನು ಚಾಯ್ಸ್ ಮಾಡ್ಕೊಳ್ರಿ. ಮೇಯ್ನಾಗಿ ಮಾರ್ಕೆಟಲ್ಲಿ ಸಿಕ್ಕಂಥ ಎಲ್ಲ ಬುಕ್ಗಳನ್ನು ಚಾಯ್ಸ್ ಮಾಡೋದಕ್ಕಿಂತ ಬೇಸಿಕ್ ನಾಲೆಡ್ಜ್ ಸಿಗ್ತಕ್ಕಂಥ ಗೌರ್ಮೆಂಟ್ಸ್ ಟೆಕ್ಸ್ಟ್ ಬುಕ್ಗಳನ್ನು ಇಟ್ಕೊಂಡಿರಿ. ಮತ್ತು ಇದರಿಂದ ಏನಾಗುತ್ತೆ, ನಿಮಗೆ ಅಥೆಂಟಿಕ್ ಆದಂಥ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ದೆನ್ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಆದಷ್ಟು ಅಲ್ವಾ. ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದ್ರಿಂದ ನಾವು ಏನನ್ನು ಕಲ್ತಿದ್ದೀವಿ, ಇನ್ನೇನನ್ನು ಕಲಿಬೇಕು, ಯಾವುದರಲ್ಲಿ ನಮ್ಮ ಒಂದು ವೀಕ್ನೆಸ್ ಇದೆ, ಯಾವ ಒಂದು ಟಾಪಿಕಲ್ಲಿ ನಮ್ಮ ಒಂದು ವೀಕ್ನೆಸ್ ಇದೆ ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ. ಸೊ ಅಷ್ಟೇ ಅಲ್ಲ, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ರಿ, ವೀಕ್ಲಿ ಅಥವಾ ಮಂತ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ರಿವಿಷನ್ ಮಾಡ್ತಾ ಹೋಗ್ರಿ. ಹಾಗೆ ಸ್ಟಡಿ ಪ್ಲಾನಿಂಗ್ ಮಾಡ್ಕೊಂಡು ಓದೋದ್ರಿಂದ ಏನಾಗುತ್ತೆ, ನಾವು ನಮ್ಮ ಟೈಮ್ಗೆ ಇನ್ನಷ್ಟು ವ್ಯಾಲ್ಯೂವನ್ನು ಕೊಟ್ಟು ಓದಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈಗಾಗಲೇ ಗೊತ್ತಿದೆ HSTR ನೇಮಕಾತಿ ಸುಮಾರು 10 ವರ್ಷಗಳಿಂದ ಆಗದೇ ಇರೋದ್ರಿಂದ, ತುಂಬ ಟಫ್ ಕಾಂಪಿಟೇಷನ್ ಇರೋದ್ರಿಂದ, ಸೊ ನಮ್ಮ ಒಂದು ಸ್ಟಡಿ ಹೇಗಿರಬೇಕಂದ್ರೆ ತುಂಬ ಕಾಂಪಿಟೇಟಿವ್ ಆಗಿ ಇರಬೇಕು ಅಲ್ವಾ. ಇನ್ನಷ್ಟು ಹೆಚ್ಚಿನ ಒಂದು ಫೋಕಸನ್ನು ಮಾಡಿಕೊಂಡು ಓದ್ತಾ ಹೋಗಬೇಕಾಗುತ್ತೆ. ಅಥೆಂಟಿಕ್ ಸೋರ್ಸ್ಗಳನ್ನು ಇಟ್ಕೊಂಡು ಓದ್ತಾ ಹೋಗಬೇಕಾಗುತ್ತೆ. ಸೊ ನಿಮ್ಮ ಸ್ಟಡಿ ಇನ್ನೂ ಹೆಚ್ಚಿನದಾಗಿ
ಯಾರೆಲ್ಲ ಆರಂಭ ಮಾಡಿದ್ರೆ ಅವರು ಕಂಟಿನ್ಯೂ ಮಾಡಿರಿ, ಯಾರೆಲ್ಲ ಇನ್ನೂ ಶುರು ಮಾಡಿಲ್ಲ ಓದಲಿಕ್ಕೆ ಅವರು ಆದಷ್ಟು ಬೇಗ ಸಿಲೆಬಸ್ ವೈಸು ನೀಟಾಗಿ ಓದಲಿಕ್ಕೆ ಆರಂಭ ಮಾಡಿರಿ. ಸೊ ನಿಮ್ಮ ಸ್ಟಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ, ಸ್ಟಡಿ ವೆಲ್, ಬಿ ಪಾಸಿಟಿವ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ HSTRಗೆ ದಿ ಬೆಸ್ಟ್ ಬುಕ್ ಲಿಸ್ಟನ್ನು ಹೇಳೋದಿದೆ. ಅದರ್ವೈಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಮಾಡ್ತಕ್ಕಂಥ ಒಂದಷ್ಟು ವಿಡಿಯೋಗಳು ನಿಮಗೆ ಬಂದು ಫಸ್ಟ್ ತಲುಪಬೇಕಂದ್ರೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮುಖಾಂತರ ಸದಾ ನಾನು ಮಾಡ್ತಕ್ಕಂಥ ವಿಡಿಯೋಗಳಿಗೆ ನೋಟಿಫೈ ಆಗಿರ್ತೀರ. ಸೊ ಹಾಗಾಗಿ ಇದಿಷ್ಟು ಇವತ್ತಿನ HSTR ನೇಮಕಾತಿ ಕುರಿತಾಗಿ ಇದ್ದಂಥ ಒಂದಷ್ಟು ವಿಚಾರಗಳಾಯಿತು. ನೀವು ಇದು ಓದೋದು ಅದು ಓದೋದು ಅನ್ನೋದಕ್ಕಿಂತ ಒಂದು ನೇಮಕಾತಿ ಅಥವಾ ಒಂದು ಹುದ್ದೆಯನ್ನು ಹಿಡಿಲಿಕ್ಕೋಸ್ಕರ ಓದಿ. ಆಲ್ ದಿ ವೆರಿ ಬೆಸ್ಟ್ ಟು ಆಲ್. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.